ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಮಾಳು ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ತುಂಬ ಚೆನ್ನಾಗಿದೆ. ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮಾಳು ಅವರ ಫ್ಯಾಮಿಲಿ ಜೊತೆ ಅವರ ಇಬ್ಬರ ಮುದ್ದು ಮಕ್ಕಳು ಕೂಡ ಎಂಟ್ರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನೆಲ್ಲ ನಡೀತು ಮತ್ತು ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ಮನೆಗೆ ಮಾಳು ಅವರ ಫ್ಯಾಮಿಲಿ ಎಂಟ್ರಿ ಆಗಿದೆ. ಮಾಳು ಅವರ ವೈಫ್ ಮತ್ತು ಅವರ ಇಬ್ಬರು ಜವಳಿ ಮಕ್ಕಳು ಸಹ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರ ಎಂಟ್ರಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಮಾಳು ಅವರಿಗೆ ರೀಸೆಂಟಾಗಿ ಒಂದು ವಿಲನ್ ಕಾನ್ಸೆಪ್ಟಲ್ಲಿ ಒಂದು ಹೇರ್ ಸ್ಟೈಲ್ನ ಮಾಡಿದರು. ಅದೇ ರೀತಿ ಅವರ ಇಬ್ಬರು ಮುದ್ದು ಮಕ್ಕಳಿಗೂ ಸಹ ಅದೇ ಹೇರ್ ಸ್ಟೈಲ್ನ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ಮಾಳು ಅವರು ಮಕ್ಕಳನ್ನ ಎತ್ಕೊಂಡು ಎಲ್ಲರಿಗೂ ತೋರಿಸಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ನಂತರನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರಲ್ಲ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಮಾಳು ಅವರು ಫುಲ್ ಖುಷಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಇವರು ಇಬ್ಬರ ಮಕ್ಕಳು ಕೂಡ ಅವಳಿ ಜವಳಿ ಮಕ್ಕಳು ಅನಿಸುತ್ತೆ. ಇಬ್ಬರು ಕೂಡ ಒಂದು ಸೇಮ್ ಡ್ರೆಸ್ ಮತ್ತು ಸೇಮ್ ಶೂಸ್ನ ಹಾಕ್ಕೊಂಡಿದ್ದಾರೆ ಮತ್ತು ಇಬ್ಬರು ಒಂದೇ ರೀತಿ ಕಾಣ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮಾಳು ಅವರು ಫುಲ್ ಖುಷಿಯಾಗಿದ್ದಾರೆ. ಆಲ್ಮೋಸ್ಟ್ ಇವತ್ತು ಎಪಿಸೋಡ್ನಲ್ಲಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿದ ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ಅಲ್ಲಿ ಬಂದಿರುವಂತಹ ಮಾಳು ಅವರ ಮಕ್ಕಳು ಮಾಡ್ತಾ ಇರುವಂಥ ಕಾಮಿಡಿ ನೋಡಿದ್ರೆ ತುಂಬಾ ನಗು ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳಿದ್ದ ಮನೆ ತುಂಬ ಕಾಮಿಡಿ ಆಗಿರುತ್ತೆ ಅಂತ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆ ಈಗ ಮಕ್ಕಳ ಮನೆಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅವರು ತುಂಬ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ನೀವೆಲ್ಲ ನೋಡ್ತಾ ಇರ್ಬೋದು. ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ಪ್ರೋಮೋ ನೋಡ್ಬೋದು. ಪ್ರೋಮೋ ನೋಡ್ಕೊಬಂದ್ಬಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಮಾಳು ಅವರ ಫ್ಯಾಮಿಲಿ ಎಂಟ್ರಿ ಆದ ತಕ್ಷಣವೇ ಅಲ್ಲಿರುವಂಥ ಮಕ್ಕಳನ್ನ ಎತ್ಕೊಂಡು ಎಲ್ಲ ಸ್ಪರ್ಧಿಗಳು ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಂತೂ ಕಾವ್ಯ ಅವರು ಎಷ್ಟು ಕ್ಯೂಟ್ ಇದ್ದಾರಲ್ಲ ಅಣ್ಣ, ನಿಂತರನೇ ಇದ್ದಾರೆ ಸೇಮ್ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಡೆ ಅವರು ಫುಲ್ ಗ್ರೌಂಡಲ್ಲಿ ತಮ್ಮದೇ ಆದಂಥ ಆಟನ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಬಾಲ್ನ ಆಟ ಆಡೋದಾಗಿರಲಿ ಆ ರೀತಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಡೆ ರಕ್ಷಿತಾ ಮತ್ತು ಮಾಳು ಅವರು ಏನು ಮಾಡಿದ್ದಾರೆ, ಆ ಇಬ್ಬರು ಮಕ್ಕಳನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಗ್ಯಾಸ್ ಬೌಲಲ್ಲಿ ಕುಂದಿರಿಸಿ ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ. ಅಪ್ಪ ಹೇಗೆ ಒಂದು ಮಕ್ಕಳಿಗೆ ಸ್ನಾನ ಮಾಡಿಸಲ್ಲ ಆ ರೀತಿ ಒಂದು ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಕಡೆ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ, ಏನಣ್ಣ ನಿಂಗೆ ಒಂಚೂರು ಹೆದರದೇ ಇಲ್ಲಣ್ಣ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಫನ್ನಾಗಿ ಇದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಇವತ್ತಿನ ಪ್ರೋಮೋ ಮಾತ್ರ. ಅಷ್ಟೇ ಅಲ್ಲದೆ ಈಗ ಈ ಕಡೆ ನಮ್ಮ ಗಿಲ್ಲಿ ಅವರು ಒಂದು ಮಗುನ ಎತ್ಕೊಂಡು ಸೊಟ್ಟದ ಮೇಲೆ ಕುದಿಸ್ಕೊಂಡು ಏನು ಚಿಪ್ಸ್ ಬೇಕಾ ನಿನಗೆ, ಚಿಪ್ಸ್ ಬೇಕಾ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಗಿಲ್ಲಿ ಅವರು ಸಣ್ಣ ಮಕ್ಕಳಿಗಂತೂ ಬಿಡ್ತಾ ಇಲ್ಲ, ಆ ರೀತಿ ಕಾಮಿಡಿ ಮಾಡ್ತಾ ಇದ್ದಾರೆ. ಈ ಕಡೆ ಗ್ರೌಂಡಲ್ಲಿ ಅವರಿಬ್ಬರೇ ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ. ಯಾರು ಕೂಡ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಕೂಡ ಈಗ ಮಾಳು ಅವರ ಮಕ್ಕಳ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವರು ಆಟ ಆಡೋ ರೀತಿ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಈ ಕಡೆ ಅವರ ಮಕ್ಕಳ ಆಟ ಆದರೆ ಈ ಕಡೆ ನಮ್ಮ ಮಾಳು ಅವರ ವೈಫ್ ಅವ್ರನ್ನ ತಪ್ಕೊಂಡು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ದಿನಗಳಾಯಿತು. 2 ತಿಂಗಳ ಬದಿಗೇನೋ ಬೈತು ಅಂತ ಅವ್ರನ್ನ ಬಿಟ್ಟು ಮಾಳೂರು ಇದುವರೆಗೂ ಯಾವುದೇ ರೀತಿಯ ಹೊರಗಡೆ ಫಂಕ್ಷನ್ಗೆ ಹೋದರೂ ಕೂಡ ಅವರು ಡೈರೆಕ್ಟಾಗಿ ಮನೆಗೆ ಬರ್ತಿದ್ರಂತೆ. ಈಗ 2 ತಿಂಗಳು ಬಿಟ್ಟಿರೋ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಮಾಳು ಅವರ ಹೆಂಡತಿ ಆಲ್ರೆಡಿ ಒಬ್ಬರು ಸಿಂಗರ್ ಅಂತ. ಅವರು ಸಿಂಗರು, ಇವರು ಸಿಂಗರು. ಈಗ ಒಂದು ಹಾಡನ್ನ ಹೇಳ್ಕೊಂಡು ಅಲ್ಲಿರುವಂಥ ಮನೆ ಮಂದಿಗೆ ಮನೋರಂಜನೆ ನೀಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಸೀನ್ ತುಂಬ ಚೆನ್ನಾಗಿದೆ. ಈಗ ಅದು ಹಿತ್ತಲಕ್ಕೆ ಕರೆಬೇಡ ಮಾವ ಅನ್ನೋ ಒಂದು ಸಾಂಗ್ನ ಇಬ್ಬರು ಕೂಡ ಹಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಸಾಂಗ್ ಮೋಸ್ಟ್ಲಿ ಇವರೇ ಹಾಡಿದ್ದಾರೆ ಅನಿಸುತ್ತೆ. ಅಂದರೆ ಮಾಳೂರು ಹಾಡಿರೋದು ಕನ್ಫರ್ಮ್ ಆಯಿತು. ಇನ್ನೊಂದು ಲೇಡಿ ವಾಯ್ಸ್ ಇದೆಯಲ್ಲ, ಅದು ಯಾರು ಹಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ವೈಫ್ ಅಂದರೆ ಮಾಳೂರ ಹೆಂಡ್ತಿನೇ ಹಾಡಿರಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ಮಾಳು ಅವರ ಫ್ಯಾಮಿಲಿ ಎಂಟ್ರಿ ಆಗಿದೆ. ಮಾಳು ಅವರ ಫ್ಯಾಮಿಲಿಯಲ್ಲಿ ಮಕ್ಕಳು ನೋಡೋಕ್ಕೆ ತುಂಬ ಜನ ಕಾಯ್ತೀರ ಅಂತ ನಮಗೆಲ್ಲ ಗೊತ್ತು. ಅಷ್ಟು ಕಾಮಿಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ಏನಾಯಿತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮಗೆ ಹೇಗೆ ಅನಿಸ್ತು ಅಂತ. ನಿನ್ನೆ ಗಿಲ್ಲಿ ಅವರ ಫ್ಯಾಮಿಲಿನೂ ಎಂಟ್ರಿ ಆಯಿತು ಮತ್ತು ಕಾವ್ಯ ಅವರ ಫ್ಯಾಮಿಲಿನೂ ಎಂಟ್ರಿ ಆಯಿತು. ಕಾವ್ಯ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಎಡವಟ್ಟು ಅಂದರೆ ಕೆಲವೊಂದಿಷ್ಟು ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಹೊರಗಡೆ ವಿಷಯಗಳನ್ನ ಒಳಗಡೆ ಹೇಳಿದರು. ಆ ಒಂದು ವಿಚಾರಕ್ಕೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಪ್ರೋಮೋನ ತೋರಿಸಿದ್ದಾರೆ. ಕನ್ಫರ್ಮ್ ಆಗಿ ಅವರು ಹೊರಗಡೆ ಹೋಗಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇವತ್ತು ಎಪಿಸೋಡ್ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಟೋಟಲ್ ಆಗಿ 9 ಜನ ಸ್ಪರ್ಧಿಗಳ ಫ್ಯಾಮಿಲಿ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾರಪ್ಪ ಅಂದರೆ ಮೊದಲ ದಿನ ರಾಶಿಕಾ ಮತ್ತು ಸೂರಜ್ ಅವರ ಫ್ಯಾಮಿಲಿ ಎಂಟ್ರಿ ಆಯಿತು ಮತ್ತು ಧನುಷ್ ಅವರ ಫ್ಯಾಮಿಲಿನೂ ಕೂಡ ಎಂಟ್ರಿ ಆಯಿತು.
ಸೊ ಎರಡನೇ ದಿನ ಯಾರು ನಮ್ಮ ರಕ್ಷಿತ್ ಅವರ ಫ್ಯಾಮಿಲಿ ಎಂಟ್ರಿ ಆಯಿತು, ಮತ್ತು ಅಶ್ವಿನಿ ಅವರ ಫ್ಯಾಮಿಲಿ ಮತ್ತು ಧ್ರುವಂತ್ ಅವರ ಫ್ಯಾಮಿಲಿ ಎಂಟ್ರಿ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಮೂರನೇ ದಿನ ಗಿಲ್ಲಿಯವರ ಫ್ಯಾಮಿಲಿ ಮತ್ತು ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಆಯಿತು. ಇದೀಗ ಯಾರು ನಮ್ಮ ಮಾಳು ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಉಳಿದಿರುವಂಥವ್ರು, ಸೊ ಇನ್ನು 2 ಜನ ಫ್ಯಾಮಿಲಿ ಪೆಂಡಿಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು, ಮ್ಯೂಟೆಂಟ್ ರಘು ಮತ್ತು ಸ್ಪಂದನ್ ಅವರ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿನೂ ಕೂಡ ಇವತ್ತು ಎಂಟ್ರಿ ಆಗ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಈಗ ಈ ಒಂದು 2 ಜನ ಸ್ಪರ್ಧಿಗಳ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಯಿತು ಅಂದರೆ ಸೊ ಈ ವಾರದ ಫ್ಯಾಮಿಲಿ ವೀಕ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಯಾವ ಫ್ಯಾಮಿಲಿ ನಿಮಗೆ ತುಂಬ ಇಷ್ಟ ಆಯಿತು, ಯಾವ ಫ್ಯಾಮಿಲಿ ಫನ್ ಅನ್ನಿಸ್ತು, ನಿಮ್ಮ ಫೇವ್ರೇಟ್ ಫ್ಯಾಮಿಲಿ ಯಾವುದು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕಾವ್ಯವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಸೊ ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ, ಸೊ ಅವ್ರು ಯಾವ ರೀತಿ ತಪ್ಪು ಮಾಡಿದ್ರು, ಯಾವ ವಿಷಯನ ಮಾತಾಡಬಾರ್ದಾಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿನ್ನೆ ಎಲ್ಲ ವಿಷಯಗಳನ್ನ ತೋರಿಸಿಲ್ಲ. ಸೊ ಅಲ್ಲಿ ಕಾವ್ಯವರ ಫ್ಯಾಮಿಲಿ ಅವರ ತಾಯಿ ಮತ್ತು ಅವರ ತಮ್ಮ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮಾತಾಡೋದು ಮಾತ್ರ ತೋರಿಸಿಲ್ಲ ಅಂತಲೂ ಕೂಡ ಹೇಳ್ಬೋದು. ಅವರು ಎಲ್ಲ ಮನೆ ಮಂದಿಗೆ ಜೊತೆ ಮಾತಾಡಿದ್ದಾರೆ, ಬಟ್ ಯಾವ ರೀತಿ ಮಾತಾಡಿದ್ರೆ ಅಂತ ತೋರಿಸಿಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಅದರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಮಾಳೋರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ತುಂಬ ಚೆನ್ನಾಗಿದೆ. ಈ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಈಗ ನಾಮಿನೇಷನಲ್ಲಿ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ಇದ್ದಾರೆ. ಅದರಲ್ಲಿ ಈಗ ಕಾವ್ಯ ಒಬ್ಬರನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈಗ ಫ್ಯಾಮಿಲಿ ವೀಕಲ್ಲಿ ಸೊ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ. ಸೊ ಯಾರೆಲ್ಲ ಫ್ಯಾಮಿಲಿಗಳು ಬರ್ತವೆ, ಸೊ ಯಾರನ್ನ ನೀವು ಈ ವಾರ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಫೇವ್ರೇಟ್ ಸ್ಪರ್ಧಿನ ಒಂದು ಕಾರಣಗಳನ್ನ ಕೊಟ್ಟು ಸೊ ಆ ಒಂದು ಫೋಟೋನ ಫಲಕವನ್ನು ಬೋರ್ಡ್ ಮೇಲೆ ಸಿಕ್ಕಿಸ್ಬೇಕು. ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಈಗ ಟೋಟಲ್ ಆಗಿ 4 ಫ್ಯಾಮಿಲಿಗಳು ಗಿಲ್ಲಿಯವರನ್ನ ಆಯ್ಕೆ ಮಾಡಿದ್ದಾವೆ. ಸೊ ಇನ್ನುಳಿದಂಥ 2 ಫ್ಯಾಮಿಲಿಗಳು ಬೇರೆಯವರ ಹೆಸರನ್ನ ಆಯ್ಕೆ ಮಾಡಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅತಿ ಹೆಚ್ಚು ಯಾರ ಫೋಟೋ ಬರುತ್ತೆ ಸೊ ಅವರು ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಗಿಲ್ಲಿಯವರು ಜಾಸ್ತಿ ಫೋಟೋಸ್ ಬಂದಿದ್ದಾವೆ. ನೋಡಬೇಕು ಇನ್ನುಳಿದಂಥ 4 ಫ್ಯಾಮಿಲಿಗಳಲ್ಲಿ ಸೊ ಅವರ ಬಗ್ಗೆ ಏನಾದರೂ ಫೋಟೋ ಬಂತು, ಬಿಟ್ಟು ಅವರು ಬೇರೆ ಸ್ಪರ್ಧಿಯಾದ ಫೋಟೋ ಬಂತು ಅಂದರೆ ಸೊ ಅವ್ರು ಯಾರಾದರೂ ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಯಾರಾಗ್ತಾರೆ ಈ ವಾರದ ಕ್ಯಾಪ್ಟನ್ನು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಯಾರು ಆಗಬೇಕು ನಿಮ್ಮ ಅನಿಸಿಕೆನ ತಿಳಿಸಿ. ಇವಾಗ ಯಾರಿಗೆ ಹೈಯೆಸ್ಟ್ ಫೋಟೋಸ್ ಬರುತ್ತೆ ಅವರು ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆ ಒಂದು ಕಾನ್ಸೆಪ್ಟಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಈ ವಾರದ ಕಾನ್ಸೆಪ್ಟು. ಯಾವುದೇ ರೀತಿಯ ಟಾಸ್ಕ್ ಇಲ್ಲ. ಸೊ ಟಾಸ್ಕ್ ನಡೀತು, ಲಕ್ಸುರಿ ಬಜೆಟ್ಗೆ ಒಂದಿಷ್ಟು ಟಾಸ್ಕ್ಗಳು ನಡೆದವು ಅಂತಲೂ ಕೂಡ ಹೇಳ್ಬೋದು. ಈಗ ಫ್ಯಾಮಿಲಿ ವೀಕ್ ರೌಂಡ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಫ್ಯಾಮಿಲಿಗಳು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ನಿಮ್ಮ ಫೇವ್ರೇಟ್ ಫ್ಯಾಮಿಲಿ ಯಾವುದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ 3 ಜನ ಸ್ಪರ್ಧಿಗಳ ಪೆಂಡಿಂಗ್ ಇದೆ ಫ್ಯಾಮಿಲಿ. ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟ ಮೊದಲ ಪ್ರೋಮೋ ಬಂದಿದೆ ಮಾಳುವರ ಫ್ಯಾಮಿಲಿ. ಇನ್ನು ಸ್ಪಂದನ ಮತ್ತು ಮ್ಯೂಟೆಂಟ್ ರಘು ಅವರ ಫ್ಯಾಮಿಲಿ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ನೋಡ್ಬೋದು ಇವರಿಬ್ಬರಲ್ಲಿ ಮೊದಲು ಬರುವಂಥ ಫ್ಯಾಮಿಲಿ ಯಾವುದಾಗಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ತುಂಬ ಜನ ಹೇಳ್ತಾ ಇದ್ರಿ ಗಿಲ್ಲಿ ಮತ್ತು ಕಾವ್ಯವರ ಫ್ಯಾಮಿಲಿ ಬರಬೇಕು ಬಿಗ್ ಬಾಸ್ ಮನೆಗೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ನಿನ್ನೆ ಎಪಿಸೋಡ್ನಲ್ಲಿ ಗಿಲ್ಲಿಯವರ ಫ್ಯಾಮಿಲಿ ತೋರಿಸಿದ್ದಾರೆ. ಸೊ ಆಮೇಲೆ ಕಾವ್ಯವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿ ಸೊ ಸುಮಾರು ಹೊತ್ತು ಟೆಲಿಕಾಸ್ಟ್ ಆಗಿದೆ, ಬಟ್ ಲಾಸ್ಟ್ ಎಂಡಿಂಗ್ ಬಗ್ಗೆ ಏನು ತೋರಿಸಿಲ್ಲ. ಬಟ್ ನಿನ್ನೆ ಒಂದು ಪ್ರೋಮೋ ನೋಡಿದ ಮೇಲೆ ತುಂಬ ಜನಕ್ಕೆ ಸ್ವಲ್ಪ ಗಾಬರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತು ಅದರ ಬಗ್ಗೆ ಫುಲ್ ಸ್ಟಾಪ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಏನಾಯಿತು, ಯಾಕೆ ಹೊರಗಡೆ ಕಳಿಸಿದ್ರು ಅಂತ. ಬಟ್ ಕನ್ಫರ್ಮ್ ಆಗಿ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೋಡೋಣ ಪ್ರೋಮೋ ಮುಖಾಂತರ ಸೊ ಅವರು ಹೊರಗಡೆ ಹೋಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಆ ಒಂದು ಟ್ವಿಸ್ಟ್ ಬಗ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಹೊರಗಡೆ ಹೋಗಿರ್ಬೋದು ಅಂತ ಅನ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮೂಲ ನಿಯಮಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂದರೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆಲ್ರೆಡಿ ಬಿಗ್ ಬಾಸ್ ಕೂಡ ಹೊರಗಡೆ ಬನ್ನಿ ಅಂತಲೂ ಕೂಡ ಹೇಳಿದೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.